ಕಲುಷಿತ ಕೇಕ್ ತಿಂದು ಮಗು ಅಸ್ವಸ್ಥಗೊಂಡ ಆರೋಪ ಹಿನ್ನೆಲೆ ನಾಗಮಂಗಲ ಪುರಸಭೆಯಿಂದ 2 ಬೇಕರಿಗೆ ಬೀಗವನ್ನ ಜಡಿಯಲಾಗಿದೆ. ಆನಂದ್ ಎಂಬುವವರು ನೀಡಿದ ದೂರಿನ ಮೇರೆಗೆ ಬೇಕರಿ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಆನಂದ್ ಬೇಕರಿಯಲ್ಲಿ ಐಸ್ ಕೇಕ್ ಖರೀದಿಸಿ ತಮ್ಮ ಮಗುವಿಗೆ ತಿನ್ನಿಸಿದ್ರು. ಕೇಕ್ ತಿಂದ ಬಳಿಕ ಮಗು ಅಸ್ವಸ್ಥಗೊಂಡಿತ್ತು. ನಂತರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ ನೀಡಲಾಗಿತ್ತು. ಬಳಿಕ ಮಗುವಿಗೆ ಫುಡ್ ಪಾಯ್ಸನ್ ಆಗಿರುವುದಾಗಿ ವೈದ್ಯರಿಂದ ಮಾಹಿತಿ ಬರುತ್ತಿದ್ದಂತೆ ವೈದ್ಯರ ಮಾಹಿತಿ ಆಧರಿಸಿ ಪುರಸಭೆಗೆ ಆನಂದ್ ದೂರು ನೀಡಿದ್ದಾರೆ. ಆನಂದ್ ದೂರು ನೀಡುತ್ತಿದ್ದಂತೆ ಪಟ್ಟಣದ 2 ಬೇಕರಿ ಮೇಲೆ ದಾಳಿ ನಡೆಸಿದಾಗ ಬೇಕರಿಯಲ್ಲಿ ಅಶುಚಿತ್ವ ಕಂಡುಬಂದ ಹಿನ್ನೆಲೆ ಬೇಕರಿಗೆ ಬೀಗವನ್ನ ಜಡಿಯಲಾಗಿದೆ. ಸರ್ ಅವೆಲ್ಲ ಡೇಟು ಇರ್ತದೆ, ಎಲ್ಲ FSI ಇರ್ತದೆ. ಸುಮ್ಮನೆ ಹಾಕ್ಬಿಟ್ರೆ ತಿನ್ಸ್ಬಿಟ್ಟವನೇ, ತಿನ್ಸಾದ್ಮೇಲೆ ಗೊತ್ತಾಗದೆ. ಬೇದಿ ಗುರು, ಬೆಳಗಾನ ಬೇದಿ ಕೊಟ್ಟಿರೋದು ಇದ್ರದ್ದೇ ಇದನ್ನ ಇನ್ನೂ ಮಡಿಕೊಂಡವನೆ ಫ್ರಿಜ್ ಅಲ್ಲಿ ಬಂದದೆ. ಅದನ್ನ ಮಗುಗೆ ಕೊಟ್ಟು ಕಳ್ಸವ್ರೆ. ನೆನ್ನೆ ರಾತ್ರಿ 8:30 2 ದಿನವೇ ಕ್ಲೋಸ್ ಮಾಡಿಸಿ ಹೇಳ್ತೀನಿ. ನೀವು ಎಲ್ಲಿಂದನೋ ಬಂದಿರ್ತೀರ, ಏನೋ ಮಾಡ್ಬೋದು. ಎಟ್ಟಿ ವಾಸನೆ ಹೊಡಿತಾ ಅದಲ್ಲಿ ಇದು ಎತ್ತಾಕಿಲ್ಲ ಅವರು. ಯಾವ್ದು ಸರ್? ಇದು ಚಾಕ್ಲೇಟ್ ಕ್ರೀಮ್ ಸರ್. ಇದು ಡೈಲಿ ಯೂಸ್ ಮಾಡ್ತೀವಿ. ನಮ್ಮ ತಾಯಿ ಸ್ವಲ್ಪ ಹೋಗ್ರು, ನನ್ನ ತಾಯಿ ಮೇಲೆ ತಡ್ಕೊಂಡಿದ್ದೀನಿ. ಇಲ್ಲಾದ್ರೆ ನನ್ನ ಕಥೆಗೆ ಬೇರೆದು. ಮಹೇಶ್ ಅಂತ ಕಳ್ಸಿರ್ತೀನಿ, ರೋಲಿಂಗ್ ಶರ್ಟ್ ಹೇಳ್ತೀನಿ. ಬಿಡು, ರದ್ದು ಮಾಡಿದ್ರೆ ಆಯ್ತು ಬಿಡು. ಬಂದ್ಮೇಲೆ ಮಾಡ್ಕೊಳ್ಳೋಣ ಅಂತ ಜನ ತಗೊಂಡೋಗಿ